ಪತ್ರಿಜಿ ಗುರುಗಳು ಹಾಗೂ ರಾಜಮಾತೆಯಾದಂತಹ ಸುವರ್ಣಮಾಲಾ ಅಮ್ಮನವರಿಗೂ ನಮಸ್ಕಾರಗಳು ಮತ್ತು ನನ್ನ ತಂದೆ ತಾಯಿಗಳಿಗೂ ಕೂಡ ನಮಸ್ಕಾರ. ಯೋಗ ಮತ್ತು ವ್ಯಾಯಾಮ ಹೇಳಿಕೊಡುವಂತಹ ನಿಮ್ಮ ನಾಗರಾಜ್ ಗುರುಗಳಿಗೂ ಮತ್ತು ಸಮಗ್ರ ಜೀವನ ಶೈಲಿಯನ್ನು ಹೇಳಿಕೊಡುವಂತಹ ನಮ್ಮ ಲಕ್ಷ್ಮೀ ರಂಗನಾಥ್ ಗುರುಜಿಯವರಿಗೂ ನಮಸ್ಕಾರ. ಹಾಗೂ ಎಲ್ಲಾ ಧ್ಯಾನ ಮಿತ್ರ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ನನಗೇನೋ ತಿಳಿದ ಮಟ್ಟಿಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದರಲ್ಲಿ ಏನಾದರೂ ತಪ್ಪಾದ್ರೆ ನನ್ನ ದಯವಿಟ್ಟು ಕ್ಷಮಿಸಬೇಕಂತ ಕೇಳ್ಕೊಳ್ತೀನಿ. ತಿಳಿದ ಮಟ್ಟಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವಿಷಯ ಎಲ್ಲರಿಗೂ ಕೂಡ ಗೊತ್ತಿದ್ದದ್ದು. ಪ್ರತಿ ವರ್ಷ ನಾವೆಲ್ಲರೂ ಆಚರಣೆಯನ್ನು ಮಾಡ್ತೀವಿ. ಈ ವರ್ಷ ಕೂಡ ಈಗಾಗಲೇ ಆಚರಣೆ ಮಾಡಿದ್ದೀವಿ. ಮತ್ತೆ ಇವತ್ತು ಇನ್ನೊಂದು ಸಲ ಆಚರಣೆಯನ್ನು ಮಾಡೋಣ. ಶಿವರಾತ್ರಿ ಮಹಾತ್ಮೆ, ಶಿವೋಪಾಸನೆ, ವೈಶಿಷ್ಟ್ಯ, ಮಹತ್ವ ಮತ್ತು ವ್ರತ ಹೇಗೆ ಮಾಡಬೇಕು, ಉಪವಾಸ ಯಾವ ರೀತಿಯಿಂದ ಮಾಡಬೇಕು, ಜಾಗರಣೆ ಯಾವ ರೀತಿಯಿಂದ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ಹೇಳ್ಕೊಡ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಈ ಶಿವರಾತ್ರಿ ಮಹಿಮೆ ಓಂ ಅನ್ನುವಂತಹ ಸೃಷ್ಟಿ ಜಗತ್ತಾದಾಗ್ಲಿಂದನೂ ಬಂದಂಥದ್ದು. ಬಹು ಪ್ರಾಚೀನ ಕಾಲದಲ್ಲಿ ಭರತ ಖಂಡದೊಳಗೆ ನೇಮಿಷಾರಣ್ಯ ಎಂಬ ಅರಣ್ಯ ಇತ್ತು. ಆ ಅರಣ್ಯದಲ್ಲಿ ನೇಮಿಷಾರಣ್ಯದಲ್ಲಿ ಎಲ್ಲೆಲ್ಲೆಡೆಗೂ ಕೂಡ ಬರೀ ತಪೋಭೂಮಿ, ಬರೀ ಪತ್ರಿ ಗಿಡಗಳೇ ಇದ್ದು. ಅಂತಹ ಒಂದು ತಪೋ ವೃಂಗದಲ್ಲಿ ಸಾಕಷ್ಟು ಮುನಿಗಳು ವಾಸವಾಗಿದ್ರು. ಬೆರಳು ಎಣಿಕೆಯಲ್ಲಿ ಮುನಿಗಳು ವಾಸವಾಗಿದ್ರು. ಬರೀ ಪತ್ರಿ ಗಿಡಗಳೇ ಇದ್ವು. ಕೇತಕಿ ಮತ್ತು ಕೇದಿಗೆ ಅಂತ ಹೇಳ್ತೀವಲ್ಲ ನಾವು, ಆ ಗಿಡಗಳೇ ಇತ್ತು. ಅವರಲ್ಲಿ ಒಬ್ರು ಪ್ರಸಿದ್ಧಿಯಾದಂತಹ ಶೌನಕ ಮುನಿಗಳಿದ್ದು. ಆ ಮುನಿಗಳು ಬಹಳಷ್ಟು ಬಲಿಷ್ಠ. ಹೇಗೆ ನಮ್ಮ ಪತ್ರಿಜಿ ಗುರುಗಳು ಬಲಿಷ್ಠರ ಇದ್ದಾರಲ್ಲ ಧ್ಯಾನದಲ್ಲಿ, ಆಗ ಇವ್ರು ಕೂಡ ಅಷ್ಟು ಬಲಿಷ್ಠವಾದಂತ ಋಷಿಗಳು. ಅವರು ಒಂದು ಪೌರಾಣಿಕವಾದಂತಹ ಸೂತ ಮುನಿಗಳು ಕೂಡ ಅವ್ರ ಜೊತೆಗಿದ್ರು. ಅವಾಗ ಕೇಳ್ತಾರ, ಹೇ ಮುನಿ ಪುಂಗವರೇ, ಹೇ ಋಷಿ ಶ್ರೇಷ್ಠವರೇ, ನೀವು ಎಲ್ಲವನ್ನ ಬಲ್ಲವರಾಗಿದ್ದೀರಿ. ಆದ್ರೆ ಅದಕ್ಕೆ ನನಗೊಂದು ಪ್ರಶ್ನೆ, ನಾನು ಅದನ್ನ ನಿಮ್ಮನ್ನು ಕೇಳ್ಬೇಕಂತೀನಿ. ಅದನ್ನ ಶಿವರಾತ್ರಿ ವ್ರತ ಯಾಕೆ ಮಾಡಬೇಕು? ಅದರಿಂದ ಏನ್ ಲಾಭ? ಯಾರ್ಯಾರು ಮಾಡಬೇಕು? ಹೇಗ್ ಮಾಡಬೇಕು? ಅದಕ್ಕ ದಯವಿಟ್ಟು ಸ್ವಲ್ಪ ತಿಳುವಳಿಕೆ ಕೊಡ್ತೀರಾ? ಅದನ್ನ ಹೇಳ್ತೀರಾ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಪ್ರತಿ ಮಾಸದಲ್ಲಿಯೂ ಪ್ರತಿ ತಿಂಗಳಿಗೆ ಒಂದ್ಸಲ ಶಿವರಾತ್ರಿ ಬರುತ್ತೆ. ಆ ದಿವಸ ಎಲ್ಲರೂ ಮಹಾಶಿವರಾತ್ರಿ ಅಂತ ಆಚರಣೆ ಮಾಡ್ತಾರೆ. ಆ ವ್ರತದ ಮಹಿಮೆ ಹೇಳ್ಬೇಕಂದ್ರ ಬಹಳಷ್ಟು ಅದ್ಭುತವಾದಂತಹ ವ್ರತ. ಆಗ ಪೌರಾಣಿಕವಾಗಿ ಹೇಳ್ಬೇಕನ್ನೋದಾದ್ರೆ, ಸೂತ ಮುನಿಯು ಶೌನಕ ಹಾಗೂ ಎಲ್ಲರನ್ನ ಉದ್ದೇಶಿಸಿ ಈ ಮಾತುಗಳನ್ನು ಹೇಳ್ತಾರೆ. ಹೇ ಮುನಿ ಶ್ರೇಷ್ಠರೇ, ಹೇ ಮುನಿ ಪುರುಷರೇ, ಇದು ಶ್ವೇತ ಇನ್ನಿತರ ಶಿವಭಕ್ತ ಶಿವ ಸಂಪನ್ನರು ಕೂಡ ಈ ವ್ರತವನ್ನ ಆಚರಣೆ ಮಾಡಬೇಕು. ಎಲ್ಲರೂ ಮಾಡುವಂತಹ ವಿಷಯ ಇದು. ಯಾಕಂದ್ರೆ ಶಿವನನ್ನು ಒಲಿಸಿಕೊಳ್ಳಬೇಕು. ಶಿವನಿಗೆ ಭೋಲೆ ಶಂಕರನಾಥ ಅಂತ ಕೂಡ ಹೇಳ್ತಾರೆ. ಅವನು ಸುಮ್ಮನೆ ಅವನ ಬಗ್ಗೆ ಜಪ ಮಾಡಿದ್ರು ಸಾಕು, ಅವನನ್ನ ಸ್ಮರಣೆ ಮಾಡಿದ್ರು ಸಾಕು, ಆತ ಎಲ್ಲರನ್ನೂ ಒಲಿದುಕೊಳ್ತಾನೆ. ಶಿವರಾತ್ರಿ ಇದು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಬೆಳಗಿನಿಂದಲೇ ಎದ್ದು ಸ್ನಾನ ಮಾಡಿ ಶುಚಿರ್ಭೂತನಾಗಿ ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ಹಗಲು ರಾತ್ರಿ ನಿರಹಾರಿಯಾಗಿ ನಿಯಮದಿಂದ ಶಿವಪೂಜೆ ದೀಕ್ಷೆಯನ್ನು ಕೈಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ನೆಲ್ಲಿಕಾಯಿಯಷ್ಟು ಚಿಕ್ಕದಾದಂತ
ಲಿಂಗವನ್ನು ಮಾಡಬೇಕು. ಆ ಗಾತ್ರದ ಲಿಂಗವನ್ನು ಮಾಡಿ ಪ್ರತಿಷ್ಠೆಯನ್ನು ಮಾಡಿ ವಿಧಿವತ್ತವಾಗಿ ವ್ರತೋಪಚಾರಣೆಗಳನ್ನು ಮಾಡಬೇಕು. ಸಂಜೆಯ ಸಮಯದಲ್ಲಿ ಮರಳಿ ಸ್ನಾನ ಮಾಡಿ ಮತ್ತು ಸಂಧ್ಯಾಕ್ರಿಯೆಗಳನ್ನು ಮಾಡಿಕೊಂಡು ಶಿವನ ಪೂಜೆಯನ್ನು ಮಾಡಿ ಆ ಕ್ರಮದಿಂದ ಪ್ರತಿ ಸದಾಶಿವನ ಮೂರ್ತಿಯನ್ನು ಪೂಜೆ ಮಾಡುತ್ತಾ ಪುರಾಣ ಶ್ರವಣ ಮಾಡುತ್ತಾ ತತ್ಪರರಾಗಿ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಬೆಳಗಾಗುತ್ತಲೇ ಎದ್ದು ಮತ್ತೆ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಮಾಡಿ ಶಿವನ ಲಿಂಗಕ್ಕೆ ಪೂಜೆ ಅರ್ಚನೆಯನ್ನು ಮಾಡಬೇಕು. ಇದರಲ್ಲಿ ಹೆಣ್ಣು ಮಕ್ಕಳು ಕೂಡ ಮಾಡಬಹುದು, ಎಲ್ಲ ಸುಮಂಗಲಿಯರು ಕೂಡ ಇದನ್ನು ಮಾಡಬಹುದು. ಸುಮಂಗಲಿಯರು ಮದುವೆ ಆದವರು ಗಂಡನ ಆಯುಸ್ಸು ಹೆಚ್ಚಾಗ್ಲಿ ಅಂತ ಈ ಪೂಜೆಯನ್ನು ಮಾಡ್ತಾರೆ. ಮತ್ತು ಕುಮಾರಿಕೆಯರು ಕನ್ಯೆಯರಾದಂಥವ್ರು ನನಗೆ ಒಳ್ಳೆಯ ವರ ಸಿಗಲಿ ಅನ್ನುವಂತ ಉದ್ದೇಶದಿಂದ ಈ ಪೂಜೆಯನ್ನು ಮಾಡ್ತಾರಂತ ಪುರಾಣದಲ್ಲಿ ಹೇಳಲಾಗಿದೆ. ಇನ್ನು ಇದು ಪ್ರತಿ ವರ್ಷ ಫೆಬ್ರವರಿ 26ರಂದು ಮಹಾಪರ್ವ, ಪರ್ವ ಅಂದ್ರೆ ದೊಡ್ಡದಂತ ಹಬ್ಬ. ಅನ್ಯ ಪರ್ವತಗಳಿಗಿಂತಲೂ ವಿಶೇಷ, ಎಲ್ಲಾ ಹಬ್ಬಗಳಿಗಿಂತಲೂ ಈ ಹಬ್ಬ ವಿಶೇಷವಾದಂತ ಹಬ್ಬ. ಮತ್ತು ಇದು ಯಾಕೆ ಮಾಡಬೇಕು, ಈ ವಿಷಯ ಪೂಜೆ ಮಾಡೋದ್ರಿಂದ ಎಲ್ಲಾ ನಮ್ಮ ಮಿತ್ರಗಳು, ಧ್ಯಾನ ಬಂದಿಗಳು, ಸಂಬಂಧಿಕರು ಎಲ್ಲರೂ ಒಂದು ಕಡೆ ಕೊಡುವಂತ ಹಬ್ಬ. ಇಲ್ಲಿ 4 ಶಿವರಾತ್ರಿಗಳ ಹಬ್ಬಗಳು ಬರುತ್ತೆ, ಮಹಾರಾತ್ರಿಗಳು ಬರುತ್ತೆ. ಒಂದು ಹೋಳಿ ಹಬ್ಬ, ಕೃಷ್ಣಾಷ್ಟಮಿ, ನರಕ ಚತುರ್ದಶಿ, ದೀಪಾವಳಿ, ಮಹಾಶಿವರಾತ್ರಿ, ಹೀಗೆ 4 ಮಹಾಶಿವರಾತ್ರಿಗಳು ಬರ್ತವೆ. ಅಂದ್ರೆ ಅಲ್ಲಿ ಏನಂದ್ರೆ ತತ್ವ, ಸತ್ ತತ್ವ, ಸದಾಶಿವ, ಸತ್ ತತ್ವ ಅಂದ್ರೆ ಸದಾಶಿವ ಪ್ರತಿಷ್ಠಿತನಾಗತ್ತೆ. ಹಾಗಾಗಿ ಎಲ್ಲ ಧರ್ಮದವರು ಯಾರೇ ಆಗ್ಲಿ ಇಲ್ಲಿ ಶಿವನಿಗೆ ಆ ಧರ್ಮ ಈ ಧರ್ಮ, ಚಿಕ್ಕವರು ದೊಡ್ಡವರು ವಯಸ್ಸಾದವರು ಅನ್ನೋಂತ ಭಾವನೆ ಇಲ್ಲ. ಎಲ್ಲಾ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಹಬ್ಬ ತಪಸ್ಸಿನ ಹಬ್ಬ, ಶಿವನನ್ನ ಆಚರಣೆ ಮಾಡುವಂತಹ ಹಬ್ಬ. ವೈಜ್ಞಾನಿಕ ದೃಷ್ಟಿಯಿಂದಲೂ ಕೂಡ ನೋಡಿದ್ರೆ ಏನಂದ್ರೆ ಏನ್ ಹೇಳ್ತಾರಂದ್ರೆ, ಒಂದ್ ದಿವ್ಸ ಪೂರ್ತಿ ನಿರಾಹಾರವಾಗಿರ್ಬೇಕು, ಹೊಟ್ಟೆಗೆ ಬರೀ ನೀರ್ ತಗೊಳ್ಬೇಕು, ಅಥವಾ ಒಂದು ಹಣ್ಣಾದ್ರೂ ತಗೊಳ್ಬೇಕು ಅಂತ ಹೇಳ್ತಾರೆ. ಆಗ ಈ ತಪಸ್ಸಿನ ಹಬ್ಬ ಮಹಾಶಿವರಾತ್ರಿಯ ಹಬ್ಬ. ಹೀಗಾಗಿ ಮಹಾಶಿವರಾತ್ರಿ ಹಬ್ಬ ಎಲ್ಲಾ ಹಬ್ಬಗಳಲ್ಲಿ ಅತಿ ಶ್ರೇಷ್ಠವಾದಂತಹ ಹಬ್ಬ. ಇದು ಗ್ರಹ ನಕ್ಷತ್ರಗಳಿಗೂ ಕೂಡ ಪ್ರಭಾವ ಇರುವಂತಹ ಒಂದು ವೈವಿಧ್ಯತೆಯಿಂದ ಕೂಡಿದಂತ ಹಬ್ಬ. ಎಲ್ಲಾ ನಕ್ಷತ್ರ ಪುಂಜಗಳು ಕೂಡ ಮಹಾಶಿವರಾತ್ರಿ ದಿವಸ ರಾತ್ರಿಯ ಹೊತ್ತಿನಲ್ಲಿ ಒಂದೇ ಕಡೆ ಕೂಡುವಂತ ಹಬ್ಬ. ಜಾಗರಣೆ ಮಾಡಿ ಮನುಷ್ಯನು ತನ್ನ ಮನಸ್ಸನ್ನು ಶಾಂತ ರೀತಿಯಿಂದ, ಚಿತ್ತತೆಯಿಂದ, ಎಲ್ಲಾ ರೀತಿಯ ಮನುಷ್ಯನು ಮಾಡಿದಂತ ಕೆಟ್ಟ ಗುಣಗಳು, ಅವಗುಣಗಳು ಹೋಗಿ, ಹೇ ಪರಮಾತ್ಮ, ಹೇ ಶಿವ ಸ್ವರೂಪಿ, ನಮ್ಮ ಮನಸ್ಸನ್ನು ಒಂದುಗೂಡಿಸು, ನಾವು ಬಯಸಿದಂತ ಫಲಗಳನ್ನು ನೀನು ನೀಡು. ಆ ಫಲಗಳು ನಾವು ನೀಡಿದ್ದು ಹೇಗಿರ್ಬೇಕಂದ್ರೆ ನಿಸ್ವಾರ್ಥ ಭಾವನೆಯಾದಂತ ನಮ್ಮ ಫಲಗಳಿಗೆ ನೀನು ಮನ್ನಣೆಯನ್ನು ಕೊಡು ಅಂತ ಶಿವನಲ್ಲಿ ಪ್ರಾರ್ಥನೆ ಮಾಡೋದು. ಹೀಗಾಗಿ ಇದು ಎಲ್ಲಾ ಕಾಲಗಳಲ್ಲಿ ಕೂಡ, ಪುರಾಣ ಕಾಲದಲ್ಲಿ ಕೂಡ ಏನಾಯ್ತಂದ್ರೆ ಶಿವ ಅಂದರೆ ಕಲ್ಯಾಣ ಸ್ವರೂಪ, ಶಿವ ಅಂದ್ರೆ ಕಲ್ಯಾಣ ಸ್ವರೂಪ. ಪಾಂಡವರು ತಮ್ಮ ಆತ್ಮ ಕಲ್ಯಾಣಕ್ಕಾಗಿ ಈ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿದ್ರು ಮತ್ತು ಮಹಾಶಿವರಾತ್ರಿ ಮಹೋತ್ಸವವನ್ನು ಆಯೋಜಿಸಿದ್ರು. ಅಷ್ಟೇ ಅಲ್ಲದೆ ಶ್ರೀರಾಮಚಂದ್ರನು ಕೂಡ ಸೇತು ಬಂದ, ಆ ಸೇತುವೆಯನ್ನು ಒಂದು ದಂಡೆಯಿಂದ ಇನ್ನೊಂದು ದಂಡೆಗೆ ಕೂಡಬೇಕಾದ್ರೂ ಕೂಡ ಈ ಶ್ರೀರಾಮಚಂದ್ರನು ಕೂಡ ರಾಮೇಶ್ವರ ಅಲ್ಲಿ ಮಹಾಶಿವರಾತ್ರಿಯನ್ನ ಆಚರಣೆ ಮಾಡಿದರಂತ. ಇಲ್ಲಿ ಏನಂದ್ರೆ ನಮ್ಮ ಜೀವನದಲ್ಲಿ ಭಗೀರಥ ಮಹಾರಥ ಅವರು ಕೂಡ ನಮ್ಮ ಜೀವನ ಸಾಕಾರ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ಅವರು ಕೂಡ ಉಪಾಸನೆ ಮಾಡಿದ್ರು, ಆರಾಧನೆ ಮಾಡಿದ್ರು, ಶಿವನನ್ನು ಆಚರಣೆ ಮಾಡಿದ್ರು. ಯಾಕೆಂದ್ರೆ ಶಿವ ಭೋಳೆ ಶಂಕರ, ಬೇಡಿದನ್ನು ಎಲ್ಲವನ್ನೂ ಕೊಡುವನ. ಶ್ರೀ ರಾವಣಾಸುರನಿಗೆ ಬರೀ ಅವನು ತಾಯಿಯ ಸಲುವಾಗಿ ತಪಸ್ಸು ಮಾಡಿದ ಕಾರಣ ಆತ್ಮಲಿಂಗವನ್ನೇ ಕೊಟ್ಟಂತ ಶಿವ ಪರಮಾತ್ಮ. ಅದಕ್ಕಾಗಿ ಅವನಿಗೆ ಪ್ರತಿಯೊಬ್ರು ಕೂಡ ಆರಾಧನೆ ಮಾಡಬೇಕು. ಪರಬ್ರಹ್ಮ ಪರಮಾತ್ಮನಲ್ಲಿ ಅನಂತ ಸಾಮರ್ಥ್ಯ ಇರುತ್ತೆ ಅವನಲ್ಲಿ. ಆ ಕಾರಣ ಚೈತನ್ಯ ಸ್ವರೂಪಿಯಾಗಿರ್ತಾನೆ.
ಶಕ್ತಿ ಸ್ವರೂಪಿಯಾಗಿರ್ತಾನೆ. ಮನಸ್ಸಿನಲ್ಲಿ ಯಾವುದೇ ರೀತಿಯಿಂದ ಕಲ್ಮಶ ಇಲ್ಲ, ನಿರಹಂಕಾರ ಇಲ್ಲ, ಗರ್ವ ಇಲ್ಲ. ಎಲ್ಲರೂ ಕೂಡ ನಮ್ಮವರೇ ಅನ್ನುವಂತಹ ಭಾವನೆ ಶಿವನಲ್ಲಿದೆ. ಚೈತನ್ಯ ರೂಪಿಯಾಗಿದ್ದಾನೆ. ಹಾಗಾಗಿ ನಾವು ಅಂತರ್ಮುಖವಾಗಿ ಆಗ್ಲಿ ಬಹಿರ್ಮುಖವಾಗಿ ಶಿವನನ್ನ ಧ್ಯಾನ ಮಾಡಲೇಬೇಕು. ಅಂತರ್ಮುಖಿಯಾಗಿ ಶಿವನನ್ನ ನಾವು ಧ್ಯಾನ ಮಾಡಿದ್ರೆ ನಮ್ಮಲ್ಲಿರುವ ಆತ್ಮಶಕ್ತಿ ಹೆಚ್ಚಾಗತ್ತೆ. ಬಹಿರ್ಮುಖವಾಗಿ ಆದ್ರೆ ಏನಾಗತ್ತೆ, ಅದು ಶಕ್ತಿ, ನಮ್ಮಲ್ಲಿರುವಂತಹ ಶಕ್ತಿ ಎಲ್ಲರಿಗೂ ಕೂಡ ಪ್ರಸಾರವಾಗುತ್ತೆ. ಅದಕ್ಕೆ ಇದರಲ್ಲಿ ಕೂಡ ಅಂತರ್ಮುಖಿ ಮತ್ತು ಬಹಿರ್ಮುಖಿ ಧ್ಯಾನ ಮಾಡೋದು ಇದೆ. ಯಾವಾಗ್ಲೂ ಮೇಲ್ನೋಟಕ್ಕೆ ನಾವು ಜಪ, ಇನ್ನೊಬ್ಬರ ಜೊತೆಗೆ ಮಾತಾಡೋದು, ಜಪ ಹೀಗೆ ಮಾಡೋದು ಅದಲ್ಲ. ನಮ್ಮ ಮನಸ್ಸಿನಲ್ಲೇ ಜಪ ಮಾಡ್ಬೇಕು. ಪೂರ್ತಿ ತುಟಿ ಕೂಡ ಪಿಳ್ಕಿಸ್ಲಾರ್ದೆ ಮನಸ್ಸಿನಲ್ಲೇ ಈ ತರ ಮಾಡೋದಲ್ಲ. ಅದನ್ನ ಮಾತಾಡ್ತಾ ಮಾತಾಡ್ತಾ ಜಪ ಮಾಡಬಾರ್ದು. ಏಕಾಗ್ರತೆ ಒಂದು ಕಡೆ ಕೂತ್ಕೊಂಡು 108 ಒಂದೇ ಮಾಲಿ ಮಾಡಿದ್ರು ಕೂಡ ಆ ಶಿವನಿಗೆ ಅರ್ಪಣೆ ಆಗತ್ತೆ ಅಂತ ಈ ಪುರಾಣದಲ್ಲಿ ಹೇಳಲಾಗತ್ತೆ. ಇನ್ನ ಅಂದ್ರೆ ಈ ಹಬ್ಬ ಸಂದೇಶ ಏನ್ ಕೊಡತ್ತೆ ಅಂದ್ರೆ, ದೀಪಾವಳಿ ಉತ್ತರಾಯಣದಲ್ಲಿ ಇದನ್ನು ಮಾಡ್ಲಾಗತ್ತೆ. ಇಲ್ಲಿ ಏನ್ ಮಾಡ್ತೇನೆ, ದೀಪಾವಳಿ ಹಬ್ಬದಲ್ಲಿ ಬರೀ ತಿನ್ನುವುದು, ಮಾಡುವುದು, ಇನ್ನೊಬ್ಬರನ್ನ ಕರೆದು ನಮ್ಮನಿಗೆ ಸ್ವಾಗತ ಮಾಡುದು, ನಾವು ಅವ್ರ ಮನೆಗೆ ಹೋಗುವಂಥದ್ದು. ಆದ್ರೆ ಈ ಶಿವರಾತ್ರಿ ಹಬ್ಬ ಏನಿದೆ ಅಂದ್ರ ಬರೀ ಶಿವನನ್ನ ತಪಸ್ಸು ಮಾಡುದು, ಶಿವನನ್ನ ಆಚರಣೆ ಮಾಡುದು. ಬೇಡರ ಕಣ್ಣಪ್ಪಂದು ಗೊತ್ತು, ಹೌದಲ್ಲ? ಆತ ಬರೀ ಮೇಲೆ ಕುತ್ಕೊಂಡು ಮಾಡ್ತಾ ಮಾಡ್ತಾ ಇದ್ದಾಗ ಅಲ್ಲಿ ಒಂದು ತನಗೆ ಏನಾದ್ರೂ ತಿನ್ಲಿಕ್ಕೆ ಸಿಗತ್ತೇನೋ ಅಂತ ನೋಡ್ತಾನೆ. ಆ ಎಲೆಗಳನ್ನ ಹರಿದು ಹಾಕ್ತಿರ್ತಾನೆ. ಅಲ್ಲಿ ತಳಗಡೆ ಶಿವ ಪಾನ್ ಬಟ್ಲಿರುತ್ತೆ. ಅವನಿಗೆ ಕೂಡ ಅಷ್ಟು ವೈರಾಗ್ಯ ಬಂದ್ಬಿಡತ್ತ. ಈ ರೀತಿಯಿಂದ ಹೀಗೆ ಮಾಡೋದು ಬಹಳಷ್ಟು ಅತ್ಯುತ್ತಮವಾದಂತಹ ರಾತ್ರಿ ಆಗಿರ್ತದೆ ಶಿವರಾತ್ರಿ ಹಬ್ಬ. ಆಮೇಲೆ ಇನ್ನೇನಂದ್ರೆ, ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಯಾವಾಗ್ಲೂ ಕೂಡ ನಮ್ಮಲ್ಲಿ ಏತಕ್ಕೆ ಶಿವ ಹೀಗ್ಯಾಕಿರ್ತಾನೆ, ಏನ್ ಕಾರಣ? ವಿಷ್ಣು ಆಭರಣ ಭೂಷಿತ, ಬ್ರಹ್ಮ ಆಭರಣ ಭೂಷಿತ. ಆದ್ರೆ ಶಿವನ ಯಾಕೆ? ಯಾರಾದ್ರೂ ಶಿವನ ಸ್ವರೂಪವನ್ನು ನೋಡಿದರ? ಇಲ್ಲ. ಶಿವ ಏನಂತಿರ್ತಾನೆ, ಬರೀ ಚರ್ಮ, ಹುಲಿಯ ಚರ್ಮ, ಕೊರಳಲ್ಲಿ ರುಂಡಮಾಲೆ, ತಲೆಗೆ ಒಂದು ನಾಗಲೀಲೆ ಅಂದ್ರೆ ಸರ್ಪ, ಇದನ್ನೆಲ್ಲ ಸುತ್ಕೊಂಡಿರ್ತಾನೆ. ಬರೀ ಮೈಗೆ ವಿಭೂತಿಯನ್ನು ಬಡ್ಕೊಂಡಿರ್ತಾನೆ. ಇಡೀ ದೇಹ ಎಲ್ಲ ಏನಾಗೋದು ಅಲ್ಲ. ಬರೀ ಅವನಿಗೆ ಸಂತೋಷವಾದಾಗ ಭರತನಾಟ್ಯವನ್ನು ಮಾಡ್ತಾನೆ. ಡಮರುಗವನ್ನು ತೆಗೆದುಕೊಳ್ತಾನೆ, ಕೈಯಲ್ಲಿ ತೆಗೆದುಕೊಂಡು ನಾಟ್ಯವನ್ನು ಮಾಡ್ತಿರ್ತಾನೆ ಅವನು. ಅವಾಗ ಆ ಶಿವ ತಕ್ಷಣ ಒಲಿತಾನೆ. ತಕ್ಷಣ ಒಲಿದು ತಾನು ಕೂಡ ಭಕ್ತರ ಜೊತೆಯಲ್ಲಿ ಭಕ್ತನಾಗಿ ಕುಣಿತಾ ಇರ್ತಾನೆ. ಅಷ್ಟು ಶಿವನ ಭೋಳೆ ಶಂಕರ ಅಂತ ಕರೀತಾರೆ. ಶಿವನು ಪ್ರಸನ್ನವಾಗಬೇಕಾದ್ರೆ ಕೈಯಲ್ಲಿ ಡಮರು ತಗೊಂಡು ತಾನು ಕೂಡ ಅವರ ಜೊತೆಯಲ್ಲಿ ಕುಣಿತಾ ಇರ್ತಾನೆ. ಆಮೇಲೆ ಅವನ್ಗೇನಾದ್ರೆ ಇಲ್ಲಿ ಏನಾಯ್ತು ಅಂದ್ರೆ ನೋಡ್ರಿ, ಶಿವನ ವಾಹನ ನಂದಿ, ಪಾರ್ವತಿ ವಾಹನ ಸಿಂಹ, ಆಮೇಲೆ ಗಣೇಶನ ವಾಹನ ಇಲಿ, ಮತ್ತು ಶಿವನು ತನ್ನ ಕೊರಳಲ್ಲಿ ಸರ್ಪ ಮತ್ತು ತಲೆಯಲ್ಲಿ ಕೂಡ ಸರ್ಪ. ಒಂದಕ್ಕೊಂದು ವಿರುದ್ಧ ದಿಕ್ಕಿಗಳು. ಆದ್ರೆ ಇಲ್ಲಿ ಏನಂದ್ರೆ ಸಮಾನತ್ವ ಕೊಟ್ಟಿದ್ದಾರೆ. ತಾಯಿ ಸ್ವರೂಪಿ ತಂದೆ ಶಿವ ಮತ್ತು ಇಲಿ ಒಂದಕ್ಕೊಂದು, ಹಾವು ಮತ್ತು ಇಲಿ ಒಂದಕ್ಕೊಂದು, ಹಾವು ಮುಂಗ್ಲಿ ಕಚ್ಚಾಡೋದು, ಇದನ್ನೆಲ್ಲ ನೋಡ್ತೀವಿ. ಆದ್ರೆ ಇಲ್ಲಿ ಏನಂದ್ರೆ ಶಾಂತ ಸ್ವರೂಪ ಶಿವ, ಶಾಂತ ಸ್ವರೂಪದ ಮಾತೆ ಅನ್ನೋದು ಕೂಡ ನಾವಿಲ್ಲಿ ಕರೀಲಿಕ್ಕೆ ಸಾಧ್ಯತೆ ಇದೆ, ಪಾರ್ವತಿ. ಹೀಗಾಗಿ ತಾನು ಆಭೂಷಣ ಪೂರ್ತಿಯಾಗಿ ಅಲಂಕಾರ ಪ್ರಿಯಳು. ಆದ್ರೆ ಶಿವ ಮಾತ್ರ ಭಸ್ಮಧಾರಿ, ವಿಭೂತಿಯನ್ನು ಯಾವಾಗ್ಲೂ ಒಂದು ಚರ್ಮಾಂಬರಧಾರಿಯಾಗಿರ್ತಾನೆ. ಹಾಗಾಗಿ ಶಿವ ಭೋಳೆ ಶಂಕರ ಅಂತ ಕರೀಲಿಕ್ಕೆ ಸಾಧ್ಯತೆ. ಇಲ್ಲಿ ಮಹಾಶಿವರಾತ್ರಿ ಒಂದು 10 ಊಟ ಮಾಡೋದು, ಚತುರ್ದಶಿಯ ದಿನ ಬೆಳಿಗ್ಗೆ ನಕ್ಷತ್ರ ಸಂಕಲ್ಪವನ್ನು ನೋಡಿಕೊಂಡು ಶಿವ ದೇವಸ್ಥಾನಕ್ಕೆ ಹೋಗೋದು, ನಮ್ಮ ಭಕ್ತಿ ಎಷ್ಟಿದೆಯೋ ಅಷ್ಟನ್ನ ಆತನ ಪೂಜನೆಯನ್ನು ಮಾಡೋದು, ಮತ್ತು ಪುಷ್ಪಗಳನ್ನು ಅರ್ಪಿಸುದು, ಬಿಲವು ಪತ್ರೆಯನ್ನು ಏರಿಸುವುದು, ಮತ್ತು ತಿಲಾಕ್ಷತೆ ಅಂದ್ರೆ ಎಳ್ಳು ಕಾಳು, ಅಕ್ಷತೆ, ಗೋಧಿ ಅಥವಾ ಬಿಳಿ ಉದ್ದಿನ ಕಾಳು, ಇವನ್ನ ಹಾಲಿನಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ತಿಲಾಕ್ಷತೆ ಅಂತಾರೆ. ಆಮೇಲೆ ಗೆಜ್ಜಿ ವಸ್ತ್ರ ಅಂತ ಹತ್ತಿಯಿಂದನೇ ಮಾಡ್ತಾರೆ, ಅರಳಿ ಅದರಿಂದನೇ ಮಾಡ್ತಾರೆ. ಅದನ್ನು ಕೂಡ ಆತನಿಗೆ ಪ್ರಿಯವಾದದ್ದು. ಆಮೇಲೆ ಇನ್ನೊಂದೇನಂದ್ರೆ ಎಕ್ಕಿ ಗಿಡ ಅಂತ ಹೇಳ್ತೀವಿ ನಾವು.
ಎಕ್ಕಿ ಗಿಡನಲ್ಲಿ ಎರಡು ಕರದ್ ಬರುತ್ತೆ. ಒಂದು ಬಿಳಿ ಹೂ ಬರುತ್ತೆ, ಇನ್ನೊಂದು ನೀಲಿ ಕಲರ್ ಬರುತ್ತೆ. ನೀಲಿ ಕಲರ್ ಬಂದಿದ್ದು ಶನಿ ಮಹಾತ್ಮನಿಗೆ ಅಂತ ಹೇಳ್ತಾರೆ. ಬಿಳಿ ಎಕ್ಕಿ ಹೂ ಅದನ್ನು ಕೂಡ ಆತನಿಗೆ ಅರ್ಪಣೆ ಮಾಡ್ಲಿಕ್ಕೆ ಶಿವನಿಗೆ ಶಿವಪ್ರಿಯ ಅಂತ ಹೇಳ್ತಾರೆ. ಹೀಗಾಗಿ ಇನ್ನು ಇದು ಮಾಡೋದ್ರಿಂದ ಏನು, ಇಷ್ಟೆಲ್ಲ ಆತನ ಮಾಡಿಕೊಳ್ತಾನೆ. ಶಿವನ ಮಸ್ತಕದ ಮೇಲೆ ಇಷ್ಟೆಲ್ಲ ಪೂಜೆ ಆದ್ಮೇಲೆ ಅವನ ಮಸ್ತಕದ ಮೇಲಿಂದ ಒಂದೇ ಒಂದು ಪತ್ರಿದಳ ತಮ್ಮ ತಲೆಯ ಮೇಲೆ ಇಟ್ಕೊಂಡು ನಾವೇನು ತಪ್ಪು ಮಾಡಿದ್ರು ಕೂಡ ನಮ್ಮನ್ನು ಹೇ ಪರಮಾತ್ಮ, ಹೇ ಶಿವ ಸ್ವರೂಪ, ನಮ್ಮನ್ನು ಕ್ಷಮೆ ಮಾಡು ಅಂತ ಕೇಳ್ಕೊಳ್ತೀವಿ. ಇನ್ನು ಆಶೀರ್ವಾಚ ನಮಗ ಕೊಡ್ಬೇಕಾದ್ರು ಶಿವ. ಮಹಾಶಿವರಾತ್ರಿ ನನ್ನ ವ್ರತ ಮಾಡಿದ ಪುರುಷನೇ ಆಗ್ಲಿ ಸ್ತ್ರೀಯರಾಗ್ಲಿ ಪರಿಪೂರ್ತಿಯಾಗಿ ಮನಸ್ಸಿಟ್ಟು ಶಿವನನ್ನ ಧ್ಯಾನಿಸುತ್ತಾ ಎಲ್ಲವನ್ನ ಶಾಂತ ರೀತಿಯಿಂದ ಕೇಳಿಕೊಳ್ಳೋದು. ಇನ್ನು ಭಸ್ಮವನ್ನು ಯಾವ ರೀತಿಯಿಂದ ಧಾರಣೆ ಮಾಡಬೇಕು, ಭಸ್ಮ ಧಾರಣೆ ಮಾಡ್ಬೇಕಾದ್ರೆ ಎಲ್ಲರೂ ಕೂಡ ಭಸ್ಮ ಧಾರಣೆ ಮಾಡಬಹುದು. ಯಾವಾಗ ಬೆಳಗಿನ ಅವಧಿಯಲ್ಲಿ ಸ್ನಾನ ಸಂಧ್ಯಾ ವಂದನೆಗಳು ಮಾಡಿಕೊಂಡು ಸ್ತ್ರೀಯರು ಹಚ್ಚಬಹುದು, ಪುರುಷರು ಕೂಡ ಇದನ್ನ ಹಚ್ಚಬಹುದು. ಈ ಹಚ್ಚೋದ್ರಿಂದ ಏನಂದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ಆತ್ಮಶಕ್ತಿ ಜಾಗೃತಗೊಳ್ಳುತ್ತ. ಸತತವಾಗಿ ಅವನನ್ನ ನಾವು ಪ್ರೇರಣೆ ಆತನಿಗೆ ಪೂಜೆ ಪಾಠ ಉಪಚರಣೆಯಲ್ಲಿ ಇದ್ದಂತ ಪ್ರತೀಕವಾಗತ್ತೆ ಭಸ್ಮ. ಇನ್ನು ರುದ್ರಾಕ್ಷಿ, ರುದ್ರಾಕ್ಷಿ ಅತಿ ಆತ್ಮದ ಪ್ರತೀಕ. ರುದ್ರಾಕ್ಷಿ ಮಾಲೆ ನಮ್ಮ ಆತ್ಮದ ಪ್ರತೀಕವಾಗಿದೆ. ಆ ರುದ್ರಾಕ್ಷಿ ಮಾಲೆ, ಒಂದೇ ರುದ್ರಾಕ್ಷಿ ಆಗ್ಲಿ 108 ರುದ್ರಾಕ್ಷಿ ಮಾಲೆಯನ್ನ ನಾವು ಹಾಕಿಕೊಳ್ಳುವುದರಿಂದ ಎಂದಿಗೂ ಕ್ಷೀಣೆ ಆಗುವುದಿಲ್ಲ. ನಮ್ಮ ಪ್ರಕೃತಿ ಇನ್ನೂ ಉತ್ತಮ ಆಗತ್ತೆ, ಉನ್ನತ ಮಟ್ಟಕ್ಕೆ ಬರುತ್ತೆ. ಎಂತ ಈಗ ಒಬ್ಬ ವ್ಯಕ್ತಿ ಸಾಯ್ತಾ ಇದ್ದಾನಂದ್ರೂ ಕೂಡ ರುದ್ರಾಕ್ಷಿಯನ್ನ ಅವನ ಕೊರಳಲ್ಲಿ ಕಟ್ತಾರೆ ಮತ್ತು ಅವನಿಗೆ ಕಿವಿಯಲ್ಲಿ ಧಾರಣೆ ಹೀಗೆ ಈ ರೀತಿಯಿಂದ ಧಾರಣೆ ಮಾಡ್ತಾರೆ. ಕೊರಳಲ್ಲಿ ಕೂಡ ಕೈಯಲ್ಲಿ ಇಲೆ ಮಣಿಕಂಠ ಅಂತ ಹೇಳ್ತಾರಲ್ಲ, ಇಲ್ಲಿ ರುದ್ರಾಕ್ಷಿ ಮಾಲೆಯ ಅದನ್ನು ಕೂಡ ಹಾಕೊಳ್ತಾರೆ. ಅಷ್ಟು ರುದ್ರಾಕ್ಷಿಯ ಮಹತ್ವ. ಇನ್ನು ಶಿವಲಿಂಗ ನಾವು ದರ್ಶನ ಪಡಿಬೇಕಾಗತ್ತೆ. ದರ್ಶನ ಪಡಿಬೇಕಾದ್ರೆ ಮೇಲೆ ಲಿಂಗು, ಕೆಳಗಡೆ ಪಾನ್ ಬಟ್ಲ, ಈಗ ಸೋಮಸೂತ್ರ ಅಂತ ಹೇಳ್ತಾರೆ, ಸೋಮ ಸೂತ್ರ ಅಂತ ಕರೀತಾರೆ. ಈಗ ಪ್ರದಕ್ಷಿಣೆ ಆಕಾರವಾಗಿ ನಾವು ಪ್ರದಕ್ಷಿಣೆ ಹಾಕಬೇಕು. ಶೃಂಗ ದರ್ಶನ ಪಡೆದ ಮೇಲೆ, ಶಿವನ ದರ್ಶನ ಪಡೆದ ಮೇಲೆ ಆತನಿಗೆ ನಾವು ನಮಸ್ಕಾರ ಮಾಡ್ಬೇಕಾಗ್ತದೆ. ಆತನ ನಮ್ಮ ಬಲಬದಿಯಿಂದ ನಮಸ್ಕಾರವನ್ನು ಮಾಡ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರ ಆ ಸೋಮ ಲಿಂಗ ಬಟ್ಲು ಅಂತ ಏನ್ ಹೇಳ್ತೀವಲ್ಲ, ಆ ಲಿಂಗ ಬಟ್ಲು ಪೂರ್ತಿಯಾಗಿ ಸುತ್ತಬಾರ್ದು. ಬಲದಿಂದ ಸುತ್ತಿ ಅಲ್ಲಿಗೆ ಕೊನೆಗೂ ಸ್ಟಾಪ್ ಮಾಡ್ಬೇಕು, ಮತ್ತೆ ತಿರುಗಿ ಇಲ್ಲಿಗೆ ಹೊಳ್ಳಿ ಬರ್ಬೇಕು. ಹೀಗೆ ಎಡದಿಂದ ಬಲ, ಎಡದಿಂದ ಬಲಕ್ಕೆ ಹೀಗೆ ಬರ್ಬೇಕು. ಒಂದು ವೇಳೆ ನಾವು ಬಲದಿಂದ ಎಡಕ್ಕೆ ಪೂರ್ತಿಯಾಗಿ ಸುತ್ತ ಆ ಶಿವಲಿಂಗನ ಪಾನ್ಬಟ್ಲವನ್ನು ದಾಟಿದ್ರೆ, ಸೋಮಸೂತ್ರವನ್ನು ದಾಟಿದ್ರೆ ಆತನ ಶಕ್ತಿ, ನಮಗೆ ಕೊಟ್ಟಂತಹ ಒಂದು ಶಕ್ತಿ ಅನ್ನೋದು ಭಗವಂತನಿಂದ ನಮಗೆ ಶಕ್ತಿ ಬಂದಿರ್ತದೆ, ಅದು ಏನಾಗುತ್ತೆ ತರ್ಜನ್ಯ ಆಗತ್ತೆ, ಅದು ವೇಸ್ಟ್ ಆಗತ್ತೆ. ಯಾಕಂದ್ರೆ ನಮಗೆ ಶಿವ ಶಕ್ತಿಯನ್ನು ಕೊಟ್ಟಿರ್ತಾನೆ, ಆ ಶಕ್ತಿ ಅಡಿಗೆ ಹೋಗುತ್ತೆ, ಹಾಳಾಗಿ ಹೋಗುತ್ತೆ. ಅದಕ್ಕೆ ನಾವು ಶಿವನಿಗೆ ಪೂರ್ತಿಯಾಗಿ ಪ್ರದಕ್ಷಿಣೆಯನ್ನ ಹಾಕ್ಬಾರ್ದು ಅಂತ ಅದನ್ನ ಹೇಳ್ತಾರೆ. ಹಾಗಾಗಿ ಈ ರೀತಿಯಿಂದ ನಾವು ದರ್ಶನ ಮಾಡ್ಬೇಕು. ಈ ಲಿಂಗು ಇರತ್ತೆ, ಆ ಲಿಂಗುಗೆ ನಾವೇನ್ ಮಾಡ್ತೀವಿ ಅಂದ್ರ, ಈ ಲಿಂಗು ಏನಿರತ್ತಲ್ಲ, ನಂದಿಯ 2 ಕೋಡುಗಳ ಮಧ್ಯದಿಂದಲೇ ಶಿವನ ದರ್ಶನ ಮಾಡಬೇಕು ಅಂತ ಪುರಾಣ ಕಾಲದಿಂದಲೂ ಕೂಡ ಪ್ರತೀತಿ ಇದೆ. ನಂದಿಯ ಕೋಡುಗಳ ಮಧ್ಯದಿಂದಲೇ ಶಿವನ ದರ್ಶನವನ್ನು ಮಾಡಬೇಕು ಅನ್ನುವಂಥದ್ದು ಪುರಾಣ ಕಾಲದಿಂದಲೇ ಅದು ಬಂದದ್ದಾಯ್ತು, ಹೀಗೆ ಹೇಳಲಾಗುತ್ತೆ. ಇನ್ನು ಬಿಲ್ಪತ್ರೆ ಮತ್ತು ಹೇಗೆ ಅರ್ಪಿಸಬೇಕು. ಬಿಲ್ಪತ್ರೆ 3 ಎಲೆಗಳು ಇದ್ದಿದ್ದು ಅದನ್ನು ತೆಗೆದುಕೋಬೇಕು. ಆಮೇಲೆ ಆ 3 ಕೆಲವು ಕಡೆ ಬಿಲ್ಪತ್ರೆ ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ಮಲ್ಲಿಗೆ ಗಿಡದ 3 ಎಲೆ ಕೂಡಿದ್ದಿರ್ಬೇಕು, ಬಿಡಿ ಬಿಡಿಯಾಗಿರ್ಬಾರ್ದು, 3 ಎಲೆಗಳೇ ಕೂಡಿದ್ದಾಗಿರ್ಬೇಕು. ಇಲ್ಲ ಅಂದ್ರೆ ಗುಲಾಬಿ ಗಿಡದ ಎಲೆಗಳು ಹೇಗೆ ಪತ್ರಿ ಗಿಡಕ್ಕೆ 3 ಎಲೆಗಳಿಂದ ಕೂಡಿದ ಒಂದು ದಳ ಅಂತ ಕರಿತೀವಿ ನಾವು, ಅಂತದ್ದಿರ್ಬೇಕು. ಅದನ್ನ ಶಿವನಿಗೆ ಅರ್ಪಣೆ ಮಾಡ್ಬೇಕು. ಅದರ ತೊಟ್ಟು ಕೆಳಗಿರುವಂತ ಡೇಟು ತಳಗ್ ಬಂದಿರ್ಬೇಕು, ಮೇಲೆ ಇರುವಂತ ಒಂದೇ ಒಂದು ಎಲೆ ಏನಿರ್ತ ಆ ರೀತಿಯಿಂದ ಶಿವನಿಗೆ ಬಿಲ್ವ ಪತ್ರೆಯನ್ನ ನಾವು ಅರ್ಪಣೆ ಮಾಡಬೇಕು. ಬಿಲ್ವ ಪತ್ರೆ ಅರ್ಪಣೆ ಮಾಡಿದ ಮೇಲೆ ತಲಾಕ್ಷ
ತಿಲಾಕ್ಷತ ಅಂತ ಕರಿತೀವಿ ನಾವು. ಈಗಲೇ ಹೇಳಿದ್ದೆ ನಾನು, ಅಕ್ಕಿ, ಎಳ್ಳು ಮತ್ತು ಗೋಧಿ. ಅಕಸ್ಮಾತ್ ಗೋಧಿ ಸಿಗ್ಲಿಲ್ಲ ಅಂದ್ರೆ ಉದ್ದಿನ ಕಾಳು, ಬಿಳಿ ಎಳ್ಳು ಸಿಗ್ಲಿಲ್ಲ ಅಂದ್ರೆ ಕರಿ ಎಳ್ಳು. ಇವು ಮೂರುಗಳನ್ನ ಹಾಲಿನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನ ದೇವರಿಗೆ ಅರ್ಪಣೆ ಮಾಡಬೇಕು. ತಿಲಾಕ್ಷತ ಅಂತ ಕರೀತಾರೆ. ಹೀಗೆ ಶಿವನಿಗೆ ಅರ್ಪಣೆಯನ್ನು ಮಾಡಬೇಕು. ಇನ್ನು ಅಖಂಡವಾಗಿ ನಾವು ಬಿಳಿ ಹೂ ಮತ್ತು ತಿಲಾಕ್ಷತ ಈಶ್ವರನಿಗೆ ಅರ್ಚನೆ ಮಾಡ್ತಾ ಇರೋದ್ರಿಂದ ನಮ್ಮ ಮನಸ್ಸಿಗೆ ಶಿವಸತ್ವ, ಈಶ್ವರಿ ತತ್ವ, ಶಿವತತ್ವ ಮತ್ತೆ ನಮ್ಮ ವೇದನೆ, ನಮ್ಮಲ್ಲಿರುವಂತಹ ಭಾವನೆಗಳೇನಲ್ಲ ಉಚ್ಚ ಭಾವನೆಗಳು ಬರ್ತವೆ. ನಮ್ಮಲ್ಲಿ ಸಮುದ್ರದ ನೀರಿನ ತೆರೆಗಳು ಹೇಗ್ ಬರ್ತಾವಲ್ಲ, ಲಹರಿಗಳು ಅಂತ ಕರಿತೀವಿ ನಾವು, ಅಲೆಗಳು ಹೇಗ್ ಬರ್ತಿರ್ತಾವಲ್ಲ, ಹಾಗ ನಮ್ಮಲ್ಲಿರುವಂತಹ ಭಾವನೆಗಳು ಕೂಡ ಅಷ್ಟು ಪವಿತ್ರವಾದಂತಹ ಉಚ್ಚ ತತ್ವಗಳ ನಾವು ಕೂಡ ಕೂಡ್ಕೊಂಡಿರ್ತೀವಿ ಅಂತ ಹೇಳಿಕ್ ಸಾಧ್ಯತೆ ಆಗಿದೆ. ಈಗ ಇನ್ನು ದೇವರಿಗೆ ಊದುಕಡ್ಡಿ, ಸುಗಂಧ ದ್ರವ್ಯ ಅಂತ ಕರಿತೀವಿ, ಸುಗಂಧದ ಬತ್ತಿ ಅಂತ ಕರಿತೀವಿ. ಆಮೇಲೆ ಈ ಸುಗಂಧದ ಬತ್ತಿ, ಊದಿನ ಕಡ್ಡಿ, ಇಲ್ಲ ಅಂದ್ರ ತುಪ್ಪದಲ್ಲಿ ತೊಯಿಸಿದಂತಹ ಬತ್ತಿ, ಇವುಗಳನ್ನ ನಾವು ಆತನಿಗೆ ಅರ್ಪಣೆಯನ್ನು ಮಾಡಲಿಕ್ಕೆ ಅದು ಕೂಡ ಒಳ್ಳೆಯದು. ಹೀಗಾಗಿ ಶಿವ ಪೂಜೆಯನ್ನ ನಾವು ಮಾಡ್ಬೇಕಾದ್ರೆ ಬಿಳಿ ಹೂ, ಕೇದಿಗೆ ಹೂ, ಚೆಂಬೇಲಿ ಅಂದ್ರೆ ಮಲ್ಲಿಗೆ ಹೂವು, ಅಥವಾ ಸಂಪಿಗೆ ಹೂ ಅಂತ ಕರಿತೀವಿ. ಸಂಪಿಗೆ ಹೂನಲ್ಲಿ ಕೂಡ ಹಳದಿ ಮತ್ತು ಕೆಂಪು ಮಿಶ್ರಿತ, ಇನ್ನೂ ಒಂಚೂರು ಗುಲಾಬಿ ದಳದ ಆ ಥರದ ಈ ಹೂಗಳನ್ನು ಕೂಡ ನಾವು ಶಿವನಿಗೆ ಅರ್ಪಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ. ಹೀಗಾಗಿ ಇದನ್ನ ನಾವು ಅರ್ಪಣೆ ಮಾಡಲಿಕ್ಕೆ ಸಾಧ್ಯತೆ. ಇನ್ನು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಇದರ ಆಧ್ಯಾತ್ಮಿಕದ ಅರ್ಥ ಏನು? ನಮ ಸಮಸ್ತ ಜನರು ಆದಿದೇವ, ಈ ಜಗತ್ತಿನ ದೇವರಾದಂತಹ ಎಲ್ಲರ ದೇವರ ದೇವ ಆದಿದೇವ. ನಮಃ ಮಹ ಪರಮ ಜ್ಞಾನ ನೀಡುವಂತಹ ಏ ಭಗವಂತ, ನಾವು ಮಾಡಿದಂತಹ ಎಲ್ಲಾ ಪಾಪಗಳು ನಾಶವಾಗಲಿ, ಆ ನಾಶವಾಗುವಂತಹ ಪ್ರೇರಣೆ ಅಂತ ನಮ್ಗೆ ಕೊಡು ನಮಃ. ಶಿ ಕಲ್ಯಾಣಕಾರಿ, ಎಲ್ಲಿ ಕೂಡ ಕೆಟ್ಟದಾಗ್ತಾ ಇದ್ರೆ ಅದನ್ನು ನಾನು ಒಳ್ಳೇದನ್ನು ಮಾಡಬೇಕು, ಇನ್ನೊಬ್ಬರಿಗೆ ಕೂಡ ಒಳ್ಳೇದ ಆಗಲಿ ಅಂತ ಆತನಲ್ಲಿ ನಾವು ಬೇಡಿಕೊಳ್ಳಬೇಕು. ಶಿವನ ಅನುಗ್ರಹ ನಮಗೆ ಬೇಕು. ಶಿವನು ಯಾವುದೇ ಒಂದು ಕಲ್ಯಾಣ ಕಾರ್ಯದಲ್ಲಿ ಕಾರಣೀಭೂತನಾಗಿರ್ತಾನೆ. ಶಿವ ವಾ ವೃಷಭ ವಾಹನ, ಶಿವನ ವಾಹನ ನಂದಿ ವಾಹನ, ವೃಷಭ ವಾಹನ ಅಂತ ಕೇಳಿ. ಇನ್ನು ವಾಸುಕಿ ಅಂದ್ರೆ ಸರ್ಪ ಮತ್ತು ವಾಮಾಂಗಿ ಶಕ್ತಿಗಳ ಸೂಚಕ, ವಾಮಾಂಗಿ ಸೂಚಕ ವಾಮಾಂಗಿ, ಇವರು ವೃಷಭ ಮತ್ತು ಸರ್ಪ ಇವೆರಡು ಕೂಡ ಒಂದಕ್ಕೊಂದು ತಾಳ್ಮೆಯಿಂದ ಬಾಳ್ವೆಯಿಂದ ಕೂಡಿಕೊಂಡು ಇರುವಂತವುಗಳು. ಹಾಗೆ ಯಹ್ ನಮಃ ಶಿವಾಯ, ಯ ಪರಮಾತ್ಮ ಸ್ವರೂಪಿ, ಪರಮಾನಂದ ರೂಪ. ನಮಗೆ ಯಾವಾಗ್ಲೂ ಶುಭವಾದಂತಹ ವಿಷಯಗಳನ್ನೇ ಶಿವನ ವಾಸಸ್ಥಾನದಲ್ಲಿ ಎಲ್ಲಿ ಹೋಗ್ಲಿ ಕೂಡ ನಮ್ಗೆ ಈ ರೀತಿಯಿಂದ ನಮಃ ಶಿವಾಯ ಅನ್ನುವ ಅರ್ಥವನ್ನ ಕೂಡ ನಮಗೆ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಕೂಡ ಗೊತ್ತಾಗಬೇಕು ಅನ್ನುವಂಥದ್ದೇ ಈ ನಮಃ ಶಿವಾಯದ ಮೂಲ ಅರ್ಥವಾಗಿದೆ. ಇನ್ನು ನಾವು ಯಾವಾಗ್ಲೂ ಈ ಬರೀ ಒಂದೇ ಅಲ್ಲ, ಯಾವಾಗ್ಲೂ ನಾವೇನ್ ಮಾಡ್ತೀವಿ ಅಂದ್ರೆ ಈ ವ್ರತಗಳ ಹಿಂದೆ ಇರುವಂತಹ ಉದ್ದೇಶ ಏನು ಅಂತ ತಿಳ್ಕೊಳ್ಬೇಕಲ್ಲ. ಇದು ಚಳಿಗಾಲದಲ್ಲಿ ನಾವು ತಿಂದಿರುವಂತಹ ಕರೆದಂತಹ ಜಿಡ್ಡಿನ ಪದಾರ್ಥಗಳನ್ನು ತಿಂತೀವಿ, ಅದು ಒಳಗಡೆನೆ ಕೂತ್ಕೊಂಡಿರ್ತದೆ, ಕಫ ಕೆಮ್ಮು ನೆಗಡಿ ಬರ್ತಾ ಇರ್ತದೆ. ಮತ್ತು ಬೇಸಿಗೆ ಬಂದಾಗ ಸೂರ್ಯನ ಶಕ್ತಿ ಕಿರಣದಿಂದ ಅದು ಕರಗಬೇಕು, ಅದು ಕರಗಿ ನಮ್ಮ ಜಠರಕ್ಕೆ ಹೋಗ್ಬೇಕು. ಯಾವಾಗ್ಲೂ ವ್ರತ ನೀರಿನಿಂದ ಸ್ನಾನ ಮಾಡುದು, ತಣ್ಣೀರಿನಿಂದ ಸ್ನಾನ ಮಾಡುದು, ಹೀಗೆ ಮಾಡೋದ್ರಿಂದ ಎಲ್ಲಂದ್ರಲ್ಲೇ ತಿನ್ನೋದು, ಏನಂದ್ರೆ ಅದನ್ನ ತಿನ್ನೋದ್ರಿಂದ ನಮ್ಮ ಜೀರ್ಣಾಂಗ ಕ್ರಿಯೆ ಕೂಡ ಏನಾಗತ್ತೆ, ಕುಂಠಿತವಾಗತ್ತೆ. ಹಾಗಾಗಿ ಇದೆಲ್ಲನೂ ನಾವು ಈ ವ್ರತ ನಿಯಮ ಮಾಡೋದ್ರಿಂದ
ಇದು ಕಡಿಮೆ ಆಗ್ಲಿಕ್ಕೆ ಸಾಧ್ಯತೆ ಆಗತ್ತ. ಅದಕ್ಕ ನಮಗೆ ಈ ಜೀರ್ಣಕ್ರಿಯೆ ಕಡಿಮೆ ಆಗ್ಬೇಕಾದ್ರೂ ಕೂಡ ಇಂತಹ ಚಳಿಗಾಲದಲ್ಲಿ ಕೂಡ ಹಾಗಾಗ್ತಾ ಇದೆ. ಹಾಗಾಗಿ ನಾವು ಇದನ್ನ ಮಾಡ್ತಾ ಇರಬೇಕು. ಹೀಗಾಗಿ ನಾವು ಶಿವನ ಮಹತ್ವೆಯನ್ನು ಯಾವಾಗಲೂ ತಿಳ್ಕೊಬೇಕು. ಈ ಶಿವರಾತ್ರಿ ವ್ರತ ಎಲ್ಲರೂ ಇಟ್ಕೊಳ್ಬೇಕು. ಇದರಲ್ಲಿ ಶ್ರೀಮಂತರು ಬಡವರು ಅನ್ನುವಂತ ಯಾವ ಭೇದ ಭಾವನೆ ಇಲ್ಲ. ಎಲ್ಲರಿಗೂ ಶಿವನ ಕೃಪಾದೃಷ್ಟಿ ಸರಿ ಸಮಾನವಾಗಿ ಸಿಗಬೇಕು ಅನ್ನುವಂಥದ್ದೇ ಈ ಶಿವರಾತ್ರಿಯ ಮಹತ್ವದ ಮಹಿತಿಮೆಯಾಗಿದೆ. ಇಲ್ಲಿ ಯಾವಾಗ್ಲೂ ಒಂದು ಮಂತ್ರವನ್ನು ಜಪನ ಮಾಡ್ಬೇಕಂತೆ. ಅಧಿಕಸ್ಯ ಅಧಿಕಂ ಫಲಂ, ಅಧಿಕಸ್ಯ ಅಧಿಕಂ ಫಲಂ. ಯಾವಾಗ್ಲೂ ಈ ಶಿವನ ಮಂತ್ರವನ್ನ ಓಂ ನಮಃ ಶಿವಾಯ ಜೊತೆಗೆ ಜಪಿಸಬೇಕು ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಇಲ್ಲಿವರೆಗೂ ನನಗೆ 4 ತೊದಲು ನುಡಿಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ರಂಗನಾಥ್ ಗುರುಜಿಯವರಿಗೂ ಮತ್ತು ನಾಗರಾಜ್ ಗುರೂಜಿಯವರಿಗೂ ಹಾಗೂ ಇವತ್ತು ಗೀತಾ ಮೇಡಮ್ ಅವರಿಗೂ ಸಣ್ಣಗೌಡ್ರಿಗೂ ಎಲ್ಲರಿಗೂ ನನ್ನ ಅನಂತ ಅನಂತ ಕೋಟಿ ನಮನಗಳು. ಇದರಲ್ಲಿ ಏನಾದ್ರೂ ತಪ್ಪಾದ್ರೆ ಕ್ಷಮೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಷಯ ಎಲ್ಲರಿಗೂ ಗೊತ್ತು. ಇದು ಮೊದಲೇ ನಾನು ಕೊಟ್ಟಿದಂತಹ ಟಾಪಿಕ್ ಆಗಿತ್ತು. ಆ ಕಾರಣ ಇವತ್ತು ನನಗೆ ಮತ್ತೊಮ್ಮೆ ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಗೀತಾ ಮೇಡಮ್ ಅವರಿಗೆ ಅನಂತ ಅನಂತ ಕೋಟಿ ಧನ್ಯವಾದಗಳು ತಿಳಿಸ್ಲಿಕ್ಕೆ ಬರ್ತೀನಿ. ಇಲ್ಲಿ ಯೂಟ್ಯೂಬ್ನಲ್ಲಿ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಕೇಳ್ತಿರುವಂತ ಎಲ್ಲರಿಗೂ ಕೂಡ ನಮಸ್ಕಾರಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ. ಎಸ್ ಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಮಾ. ಶಿವರಾತ್ರಿಯ ಮಹಿಮೆ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಇವತ್ತು ನೋಡ್ಬೇಕಂದ್ರೆ ಸಿದ್ದರ ಬೆಟ್ಟಕ್ಕೆ ಹೋಗುವಂತ ಪ್ಲಾನ್ ಇರೋದ್ರಿಂದ ಎಲ್ಲರ ಮಾಸ್ಟರ್ಸ್ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಆದ್ರೂ ನಮ್ ಕೆಲಸವನ್ನು ನಾವು ನಿರಂತರವಾಗಿ ಮುಂದುವರಿಸಲೇಬೇಕು ಅನ್ನೋ ಕಾರಣಕ್ಕೋಸ್ಕರನ ಇವತ್ತಿನ ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ಶಿವರಾತ್ರಿ ಮಹಿಮೆ ಬಗ್ಗೆ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿ ಬಂತು. ತುಂಬಾ ಧನ್ಯವಾದಗಳಮ್ಮ ನಿಮಗೆ. ಅದೇ ರೀತಿ ಮುಂದಿನ ಕಾರ್ಯಕ್ರಮವನ್ನ ಮಧುರಾ ಮ್ಯಾಮ್ ನಮ್ಮ ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸಿದ್ದೇನೆ. ಇವರು ಮಧುರಾ ಮ್ಯಾಮ್ ಅಂತಂದ್ರೆ ನಮ್ಗೆಲ್ಲರಿಗೂ ಚಿರಪರಿಚಿತರಂತಾನೆ ಹೇಳಕ್ಕೆ ತುಂಬಾ ಖುಷಿ ಆಗ್ತಿದೆ. ಯಾಕೆಂದ್ರೆ ಈ ತಿಂಗಳಿಂದ ಈ 2 ತಿಂಗಳಿಂದ ಒಂದು ಹೊಸ ರೂಪದಲ್ಲಿ ನಮಗೆ ಮನೆ ಮದ್ದುಗಳ ಬಗ್ಗೆ ಆಗಿರ್ಬಹುದು, ಜ್ಯೂಸ್ ಬಗ್ಗೆ ಆಗಿರ್ಬೋದು, ಹೊಸ ಹೊಸ ರೂಪದಲ್ಲಿ ನಮಗೆ ತಿಳಿಸ್ತಾ ಬರ್ತಾ ಇದ್ದಾರೆ. ಒಂದಕ್ಕೆ ನಾವು ಕೇಳಿದ್ರೆ ಅದಕ್ಕೆ 4-5 ಮನೆ ಮದ್ದುಗಳನ್ನ ಹೇಳ್ತಾರೆ. ಅವರು ನಿಮ್ಮೆಲ್ಲರ ಪ್ರೀತಿಯ ಮಧುರಾ ಮೇಡಮ್ ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಇವತ್ತು ಯಾವ ವಿಚಾರದ ಬಗ್ಗೆ ನಮಗೆ ಇಲ್ಲಿ ತಿಳಿಸಲು ಇಚ್ಛೆ ಪಡಿಸ್ತಾರೆ, ನಾವು ಸಹ ಅವ್ರನ್ನ ಮಾತುಗಳನ್ನ ಕೇಳೋಕೆ ಕಾತುರದಿಂದ ಇದ್ದೇವೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೆಲ್ಕಮ್ ಮ್ಯಾಮ್. ಓವರ್ ಟು ಮ್ಯಾಮ್. ಗೀತಾ ಅವ್ರೆ, ಒಂದ್ ವಿಷಯ ಗೀತಾ ಅವ್ರೆ, ಈ ಧ್ಯಾನ ಕಸ್ತೂರಿ ಯಾವ ಡೇಟಿಗೆ ಬರುತ್ತೆ ಅಮ್ಮ? ಅದು 10ನೇ ತಾರೀಕು ಒಳಗಂತ ಖಂಡಿತ ಬರುತ್ತೆ ಅಮ್ಮ. ಹೌದಾ? ಯಾಕಂದ್ರೆ ಮೊದ್ಲು ಮಾಡ್ತಿದ್ದೆ ನಾನು, ಅದು ಡಿಸ್ಕಂಟಿನ್ಯೂ ಆಗಿತ್ತು, ಮತ್ತೆ ಕಂಟಿನ್ಯೂ ಮಾಡಿದೀನಿ. 10ನೇ ತಾರೀಕು ಒಳಗಂತ ಖಂಡಿತ ಬರುತ್ತೆ ಅಮ್ಮ. ಧನ್ಯವಾದ ಧನ್ಯವಾದ. ನಮಸ್ತೆ ನಮಸ್ತೆ ನಮಸ್ತೆ.